ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ತಬಲಾ ವಾದನದಿಂದ ವಿಶ್ವವನ್ನೇ ಬೆರಗು ಮೂಡಿಸಿರುವ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್. ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಹುಸೇನ್ ಮುಸ್ಲಿಮರಾದರೂ ಹಿಂದೂ ದೇವರುಗಳನ್ನ ಆರಾಧಿಸುತ್ತಿದ್ರು. ಉಡುಪಿಯ ಕೃಷ್ಣ ಮಠದ ಭಕ್ತರಾಗಿದ್ದ ಅವರು ಗಣಪತಿಯ ಅನುಗ್ರಹ, ಕೃಷ್ಣನ ಶಂಖನಾದ, ಶಿವನ ಅನುಗ್ರಹ ನನ್ನ ಮೇಲಿರೋದ್ರಿಂದಾನೇ ನಾನು ಈ ಹಂತಕ್ಕೆ ಬಂದು ನಿಂತಿದ್ದೀನಿ ಅಂತಿದ್ರು. ಜಾತಿ ಧರ್ಮವನ್ನ ಮೀರಿದ ಸರಸ್ವತಿ ಪುತ್ರ ಅಂತ ಹೆಗ್ಗಳಿಕೆ ಪಡ್ಕೊಂಡಿದ್ರು. ಜೀವಮಾನದಲ್ಲಿ ಒಟ್ಟು 4 ಗ್ರಾಮಿ ಪ್ರಶಸ್ತಿಗಳನ್ನ ಗೆದ್ದ ಮೊದಲ ಭಾರತೀಯ ಕಲಾವಿದ ಅಂದ್ರೆ ಅದು ಜಾಕಿರ್ ಹುಸೇನ್. ಇಂಥ ಕಲಾವಿದ ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಅವರ ಸಾಧನೆಗಳು ಮಾತ್ರ ಇತಿಹಾಸದ ಪುಟಗಳಾಗಿದೆ. ಅವರ ಕುರಿತ ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ವಿಶ್ವದ ಹೆಸರಾಂತ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಹುಟ್ಟಿದ್ದು ಮಾರ್ಚ್ 9, 1951ರಲ್ಲಿ ಬಾಂಬೆಯಲ್ಲಿ. ಹೆಸರಾಂತ ತಬಲಾ ಮಾಂತ್ರಿಕರಾಗಿದ್ದ ಇವರ ಕತೆ ಶುರುವಾಗೋದು ವಿಶ್ವದ ವೇದಿಕೆಯಲ್ಲ, ತಬಲಾ ವಾದನದ ಶ್ರೀಮಂತ ಸಂಪ್ರದಾಯದಲ್ಲಿ ಮುಳುಗಿದ್ದ ಮನೆಯಲ್ಲಿ. ಹೌದು, ಅವರ ತಂದೆ ಉಸ್ತಾದ್ ಅಲ್ಲಾ ರಖಾ ಖಾನ್. ಇವರು ಕೂಡ ಪ್ರಸಿದ್ಧ ತಬಲಾ ವಾದಕರಾಗಿದ್ರು. ಹುಟ್ಟಿದಾಗಿನಿಂದ ತಬಲದ ಶಬ್ದವನ್ನೇ ಕೇಳಿಕೊಂಡು ಬೆಳೆದಿದ್ದ ಜಾಕಿರ್ ಹುಸೇನ್ 7ನೇ ವಯಸ್ಸಿಗೆಲ್ಲ ತಂದೆಯ ಜೊತೆ ಪ್ರದರ್ಶನದಲ್ಲಿ ಭಾಗಿಯಾಗ್ತಿದ್ರು. ಇನ್ನು ಜಾಕಿರ್ ಹುಸೇನ್ ಮನೆತನದಲ್ಲಿ ಸಂಗೀತವು ಕೇವಲ ಒಂದು ಕಲಾ ಪ್ರಕಾರವಾಗಿರಲಿಲ್ಲ, ಅದು ಅವರು ಉಸಿರಾಡುವ ಗಾಳಿಯಾಗಿತ್ತು. ಚಿಕ್ಕ ವಯಸ್ಸಿನಿಂದಲೂ ಜಾಕಿರ್ ತಬಲಾ ಬಡಿತಗಳ ಜಗತ್ತಿನಲ್ಲಿ ಮುಳುಗಿ ತನ್ನ ತಂದೆಯ ಸಂಗೀತ ಬೋಧನೆಗಳನ್ನು ಹೀರಿಕೊಳ್ಳುತ್ತಾ ವಾದ್ಯದ ಬಗ್ಗೆ ಸಹಜ ತಿಳುವಳಿಕೆಯನ್ನ ಬೆಳೆಸಿಕೊಂಡಿದ್ರು. 7ನೇ ವಯಸ್ಸಿಗೆ ಮೊದಲ ಪ್ರದರ್ಶನ ನೀಡಿದ್ದ ಜಾಕಿರ್ 12ನೇ ವಯಸ್ಸಿಗೆ ಕಚೇರಿಗಳನ್ನು ಕೊಡೋಕೆ ಶುರು ಮಾಡ್ತಾರೆ. ಮುಂಬೈನ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ ಪದವಿ ಪಡೆದ ಇವರು ವಾಷಿಂಗ್ಟನ್ ವಿವಿಯಲ್ಲಿ ಸಂಗೀತ ವಿಷಯದಲ್ಲೇ PhD ಮಾಡಿದ್ದಾರೆ. ವೃತ್ತಿ ಜೀವನದ ಆರಂಭದಲ್ಲಿ ಸಂಗೀತದ ವಿವಿಧ ಕ್ಷೇತ್ರಗಳ ಸಾಮ್ರಾಟರಾದ ರವಿಶಂಕರ್, ಅಲಿ ಅಕ್ಬರ್ ಖಾನ್ ಮತ್ತು ಶಿವಕುಮಾರ್ ಶರ್ಮಾ ಸೇರಿದಂತೆ ಹಲವರ ಜೊತೆ ಪ್ರದರ್ಶನ ನೀಡಿದ ಹೆಗ್ಗಳಿಕೆ ಜಾಕಿರ್ಗೆ ತಲುಪುತ್ತೆ. 1973ರಲ್ಲಿ ಪ್ರಾಜೆಕ್ಟ್ ಶಕ್ತಿ ಅನ್ನೋ ಬ್ರ್ಯಾಂಡ್ ಹುಟ್ಟು ಹಾಕಿದ್ದ ಇವರು ವೆಸ್ಟರ್ನ್ ಮತ್ತು ಶಾಸ್ತ್ರೀಯ ಸಂಗೀತಗಳ ಸಮ್ಮಿಶ್ರಣವನ್ನ ಸಂಗೀತ ಪ್ರೇಮಿಗಳಿಗೆ ಉಣಬಡಿಸಿದ್ರು. ಇನ್ನು ಈ ಟೀಮ್ನಲ್ಲಿ ಬ್ರಿಟನ್ ಗಿಟಾರ್ ವಾದಕ ಜಾನ್ ಮ್ಯಾಲಾಗ್ಲಿನ್, ಪಿಟೀಲು ವಾದಕ ಎಲ್ ಶಂಕರ್ ಮತ್ತು ಲಯವಾದಕ ವಿಕ್ಕು ವಿನಾಯಕ್ರಮ್ ಇದ್ರು. ಇನ್ನು ಇವರು ಪ್ರತಿಷ್ಠಿತ ಪ್ರಿನ್ಸ್ಟನ್ ವಿವಿ ಮತ್ತು ಸ್ಟ್ಯಾನ್ಫೋರ್ಡ್ ವಿವಿ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ವಿವಿಧ ಕಡೆಗಳಲ್ಲಿ ತಬಲಾ ತರಬೇತಿ ಕಾರ್ಯಾಗಾರ ನೀಡಿ ನೂರಾರು ಶಿಷ್ಯರಿಗೆ ಮಾರ್ಗದರ್ಶನ ನೀಡಿದ್ರು. ಅಷ್ಟೇ ಅಲ್ಲ, ಯಾರೇ ಒಬ್ಬ ವ್ಯಕ್ತಿ ಫೇಮಸ್ ಆಗೋದ್ರೆ ಮುಗೀತು, ತನ್ನ ಲೆವೆಲ್ನಲ್ಲೇ ಫೇಮಸ್ ಇರೋರ ಜೊತೆ ಹೋಗೋದು, ಅವರ ಜೊತೆ ವ್ಯವಹಾರ ಮಾಡೋದು, ಸ್ನೇಹ ಸಂಬಂಧ ಬೆಳೆಸೋದು ಕಾಮನ್. ಆದರೆ ಜಾಕಿರ್ ಹುಸೇನ್ ಕಿರಿಯ ಕಲಾವಿದರತ್ತ ಹೆಜ್ಜೆ ಹಾಕ್ತಿದ್ರು. ಅವರಿಗೆ ಜಾಗತಿಕ ಕಾರ್ಯಕ್ರಮಗಳಲ್ಲಿ ಕಲೆ ಪ್ರದರ್ಶಿಸಲು ಅವಕಾಶ ಮಾಡಿಕೊಡ್ತಿದ್ರು. ಅವರ ಖರ್ಚು ವೆಚ್ಚವನ್ನೆಲ್ಲ ಜಾಕಿರ್ ಅವರೇ ನೋಡಿಕೊಳ್ತಿದ್ರು. ತಾನು ಬೆಳೆದ್ರೆ ಮಾತ್ರ ಸಾಲದು, ತನ್ನಂತೆ ಸರಸ್ವತಿ ಆಶೀರ್ವಾದ ಇರೋರೆಲ್ಲ ಬೆಳಿಬೇಕು ಅನ್ನೋದು ಜಾಕಿರ್ ಅವರ ಉದ್ದೇಶವಾಗಿತ್ತು. ಇಂಥ ಮಹಾನುಭಾವನನ್ನ ಕಳೆದುಕೊಂಡ ಇವರ ಶಿಷ್ಯವೃಂದ ಈಗ ಕಣ್ಣೀರಿಡ್ತಾ ಇದೆ. ಭಾರತೀಯ ಸಂಗೀತದ ಶ್ರೀಮಂತಿಕೆಯನ್ನ ಜಾಗತಿಕವಾಗಿ ಹರಡಲು ಸಮರ್ಪಣಾ ಭಾವದೊಂದಿಗೆ ದುಡಿದ ಜಾಕಿರ್ ಹುಸೇನ್ ಅವರಿಗೆ 1988ರಲ್ಲಿ ಪದ್ಮಶ್ರೀ, 2002ರಲ್ಲಿ ಪದ್ಮಭೂಷಣ ಮತ್ತು 2023ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳು ಅರಸಿ ಬಂದಿದೆ. ಇವರಿಗೆ 1990ರಲ್ಲಿ ಭಾರತ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, 1999ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಎಂಡೋಮೆಂಟ್ ಫಾರ್ ದಿ ಆರ್ಟ್ಸ್ ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್, ಇದಲ್ಲದೆ 10 ಹಲವು ಪ್ರತಿಷ್ಠಿತ ವಿದೇಶಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ್ರು ಜಾಕಿರ್ ಹುಸೇನ್. ಸಂಗೀತ ಲೋಕದ ಈ ತಬಲಾ ಮಾಂತ್ರಿಕ ಇನ್ನು ನೆನಪು ಮಾತ್ರ, ಆದರೆ ಅವರ ಸಾಧನೆ, ಅವರ ತಬಲಾ ವಾದನ ಅಜರಾಮರ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.